ನೀವು ಕುಡಲಿನ್ನ ಹಿಡಿದ ತಣ್ಣೀರ ನೀವು ಸುತನ ಕಂಡನ ಸಂಭಾಷಿವನ ನುಡ ಮುನಿಸುತನ ತದಿ ತೈತಕ ಜಂ ತೈತಕ ತಯತೋ ಜಣಂ ತಕ ಜಂ ತಕ ಜಂ ತಕ ಜ ಎಲೈ ದೂತರೇ ಆ ಮಾರ್ಕಂಡನನ್ನು ಎಳೆ ತರುವರಾಗಿ ದೂತರೇ ಅಪರಾಧಿ ಸೂತ್ರರೇ ತಮ್ಮ ಅಪ್ಪಣೆಯಂತೆ ಆಗಬಹುದು ಈಗಲೇ ನಾವು ಹೊರಡುತ್ತೇವೆ ಎತ್ತಲೋ ಮಾರ್ಕಂಡ ನಿನಗೆ ಕಷ್ಟ ಬಂದ ಕಾಲದಲ್ಲಿ ಭಜೇನ ದೃಷ್ಟಿ ಶಿವನ ಬೋಧಿಸಿದರೆ ಇಲ್ಲವೋ ಮೂರ್ಖರೇ ಎತ್ತಲೋ ಮಾರ್ಕಂಡ ನಿನಗೆ ಕಷ್ಟ ಬಂದ ಕಾಲದಲ್ಲಿ ಶಿಶು ಶಿವನ ಬೋಧಿಸಿದರೆ ಕಷ್ಟ ತಪ್ಪುವುದೇನೇನೋ ತದಿತೈತಕ ಜಡತೈತಕ ತದಿತೈತಕ ಜಡತೈತಕ ತಕ್ಕಿಡಿಗಡ್ತೋ ಕಿಡಿಗಡ್ತ ಕಿಡಿಗಡ್ತೋ ಗುರುಭ್ಯೋ ನಮಃ. ನಮಸ್ತೆ. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯಮಗ್ನೇತುಷ್ಟವಾಗುಮಿಷೇ ಮಹಿತಂ ಯದಾಯುಃ. ಸ್ವಸ್ತಿ ನೋ ಇಂದ್ರ ರುದ್ರಶ್ರವಾಃ ಸ್ವಸ್ತಿ ಪೂಷಶ್ವೇದಾಃ ಸ್ವಸ್ತಿ ನಕ್ಷತ್ರನೇಮಿಃ ಸ್ವಸ್ತಿ ನೋ ಬೃಹಸ್ಪತಿ ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಮಾತಾ ಪಿತೃಗಳಿಗೆ, ಕುಲದೇವತೆಗೆ, ಗ್ರಾಮ ದೇವತೆಗೆ, ಇಲ್ಲಿ ನೆಲೆಸಿದಂಥ ನಮ್ಮ ಮನೆಯ ದೇವತೆಗೆ ನಮಸ್ಕರಿಸುತ್ತಾ ಈಗ ಕಾರ್ಯಕ್ರಮವನ್ನು ನಾನು ಮಾಡತಕ್ಕಂಥ ಬಂದಿರತಕ್ಕಂಥ ವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ನಾನು ಬಿತ್ತರಿಸಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಮನೆಯ ದೇವತೆ ಮಾಯಮ್ಮನ ಆಶೀರ್ವಾದದಿಂದ, ನಮ್ಮ ಮಾತಾ ಪಿತೃಗಳ ಆಶೀರ್ವಾದದಿಂದ, ನಮ್ಮ ಅಣ್ಣ ತಮ್ಮಿದರು ಮತ್ತು ಪಿತೃಗಳಿಂದ ಆಶೀರ್ವಾದದಿಂದ ಇಷ್ಟೆಲ್ಲ ಮುಂದುವರಿಕೆ ಅವಕಾಶ ಆಗಿದೆ. ನಾನು ನೆಲ್ಲಿಗೆರೆ ಗ್ರಾಮ ವಾಸಿಯಾಗಿದ್ದೇನೆ. ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಈ ಮೂಡಲ್ಪೈ ಯಕ್ಷಗಾನ ಮತ್ತು ಸೂತುರು ಬೊಂಬೆ ಆಟ ನಮ್ಮ ತಾತ ಮುತ್ತಾತ, ತಂದೆ, ಚಿಕ್ಕಪ್ಪ, ನಮ್ಮ ಅಣ್ಣ ತಮ್ಮದರೆಲ್ಲರೂ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಈಗ ನಾನು ಉಳಿಸ್ಬೇಕು ಅಂತ ಭಾಳ ಪ್ರಯತ್ನದಿಂದ ನಾನು ಸಾಧನೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಯಕ್ಷಗಾನ ಅಂತ ಅಂದ್ಬಿಟ್ಟು ಮೂಡ ಪಡವ ಅಂತ ಅಂದ್ಬಿಟ್ಟು ದಿಕ್ಕುಗಳಿಗೆ ಅನುಸರಿಸ್ಕೊಂಡು ಹಿಂದಿನಿಂದವರು ಮಾಡ್ಕೊಂಬಂದಿದ್ದಾರೆ. ಮೂಡಲ್ಪಾಯಿ ಅಂದರೆ ಪೂರ್ವಕ್ಕೆ ಬಂದಂತು, ಪಡುಲ್ಪಾಯಿ ಅಂದರೆ ಪಶ್ಚಿಮದ ಭಾಗ ಕರಾವಳಿ ಯಕ್ಷಗಾನ, ದೊಡ್ಡಾಟ, ಚಿಕ್ಕಾಟ, ಮತ್ತು ಅದರಲ್ಲಿ ಕೃಷ್ಣ ಪಾರಿಜಾತ, ಈಗ ಎಲ್ಲ ಹಲವಾರು ಕಲೆಗಳನ್ನು ಬೆಳೆಸ್ಕೊಂಡ್ಬರ್ತಾಯಿದ್ದು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ. ಅದರಲ್ಲೂ ನಾಗಮಂಗಲ ತಾಲೂಕು ನೆಲ್ಲಿಗೆರೆಯಲ್ಲಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ಮಾಡ್ತಕ್ಕಂಥ ನಮ್ಮ ತಂದೆ ತಿಮ್ಮಪ್ಪಾಚಾರ್ಯ ಅಂತ ಅಂದ್ಬಿಟ್ಟು ಅವರು ಭಾಳ ಶ್ರಮಪಟ್ಟು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಆ ಮೃದಂಗ ಕಟ್ಕೊಂಡು ಮಾಡ್ತಕ್ಕಂಥ ಬಂದಿರ್ತಂಥ ನಾನು ಸನ್ನಿವೇಶ ನಾನು ಕಣ್ಣಿಂದ ನೋಡಿ, ಆ ಶ್ರಮನ ನೋಡಿ ನಮ್ಮ ಏನು ಅವ್ರು ಮಾಡಿರ್ತಕ್ಕಂಥ ಶ್ರಮಕ್ಕೆ ನಮಗೆಲ್ಲ ಹರಿದು ಬರ್ತಾ ಇದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಈಗ ಕಾರ್ಯಕ್ರಮ ಎಲ್ಲ ಕಡೆನೂ ನಡ್ಕೊಂಡು ಬಂದಿದ್ದೇವೆ. ಎಲ್ಲೆಲ್ಲಿ ಬೇರೆ ಜಿಲ್ಲೆ, ಡೆಲ್ಲಿಲಿ, ನ್ಯೂಜಿಲೆಂಡು, ಕೇರಳ, ರಾಜಸ್ಥಾನ, ಮಂಗಳೂರು, ಬೆಂಗಳೂರು, ದೂರದರ್ಶನ, ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ತಂದಿರು ಸಹಿತ ನಮ್ಮ ಜೊತೆಲಿ, ಅವ್ರ ಜೊತೆಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಮ್ಮ ಕಲಾ ತಂಡದವರು ಎಲ್ಲರೂ ಭಾಗವಹಿಸ್ಕೊಂಡು ಬಂದಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಎಲ್ಲ ಸೂತುರು ಬೊಂಬೆ ಆಗಲಿ, ಮೂಡಲ್ಪಾಯಿ ಯಕ್ಷಗಾನ ಆಗಲಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 40 ಸಂಸ್ಥೆಯಿಂದ, ಕರ್ನಾಟಕ ಸರ್ಕಾರದಿಂದ, ಜಾನಪದ ಅಕಾಡೆಮಿಯಿಂದ, ಯಕ್ಷಗಾನ ಅಕಾಡೆಮಿಯಿಂದ ಮತ್ತು ಸಂಘ ಸಂಸ್ಥೆಗಳಿಂದ, ಬೆಂಗಳೂರು ಅನ್ವೇಷಣಾ ಅಕಾಡೆಮಿಯಿಂದ, ಈ ಎಲ್ಲ ಸಂಸ್ಥೆಗಳಿಂದಲೂ ನಮಗೆ ಬಂದಿರತಕ್ಕಂಥ ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸಿದ ಗುರುತಿಸಿ ನಮ್ಮನ್ನು ಗುರುತಿಸಿದ ಒಂದು ಬಹುಮಾನವನ್ನು ಮತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಉಳಿಬೇಕು ಅಂದರೆ ಮುಂದೆ ಶಾಲಾ ಮಕ್ಕಳಿಗೆ ಒಂದು ಸಬ್ಜೆಕ್ಟನ್ನೇ ಒಂದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೆ ಎಲ್ಲ ಜನ ಮತ್ತು ಸರ್ಕಾರದಿಂದ ಆಗಬೇಕು ಅಂಥದ್ದು. ಮುಂದೆ ಉಳಿಬೇಕು ಅಂದರೆ ಏನಾದರೂ ಒಂದು ಪ್ರಯತ್ನ ಮಾಡಲೇಬೇಕು. ಮಕ್ಕಳಿಗೆ ಅದೇ ಒಂದು ಫೀಲ್ಡ್ ಆಗಬೇಕು. ಶಾಲಾ ಮಕ್ಕಳಿಗೆ ಯಾವುದೇ ಸ್ಕೂಲ್ ಆಗಲಿ ಒಂದು ಫೀಲ್ಡ್ ಆದರೆ ಅದೊಂದು ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಸಿಕ್ಕಿದ್ದು ಮತ್ತು ಇದೆಲ್ಲ ಬೆಳೆಸೋದಕ್ಕೆ ಅನುಕೂಲ ಕೊಟ್ಟವರು ಹಂಬಲಚೀರಲ್ಲಿ ಜೀಶಂ ಪರಮಶಿವಯ್ಯ ಮತ್ತು ಚಲೋ ನಾಗೇಗೌಡರು, ಜಾನಪದ
ಜಾನಪದ ಪರಿಷತ್ ಅಂತ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಮುಂಚೆ ನಮಗೆಲ್ಲ ಸಹಕಾರ ಕೊಟ್ಟದ್ದು ನಮ್ಮ ತಾಲೂಕಿನ ಜಿಲ್ಲೆಯ ಆದಿಚುಂಚನಗಿರಿ ಶ್ರೀ ಬಾಲಗಂಗಾಧರಾಂತ ಸ್ವಾಮೀಜಿಯವರು ಅವರ ಪಟ್ಟಾಭಿಷೇಕ ಸಮಯದಲ್ಲಿ ಜಾನಪದ ತಂಡಗಳನ್ನು ಕಟ್ಟಿ ಅಲ್ಲಿ ಬರತಕ್ಕಂಥ ಎಲ್ಲ ಯಾವುದೇ ಆಗಲಿ, ನಮ್ಮದು ಯಕ್ಷಗಾನನೇ ಅಲ್ಲ, ಸುದುರ್ಬಂಬನೇ ಅಲ್ಲ, ಪ್ರತಿಯೊಂದು ಕಲೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಲೆಗಳನ್ನು ಸಹಿತ ಒಗ್ಗೂಡಿಸಿ ಅವ್ರು ಮಾಡ್ಕೊಂಬಂದಿದ್ದರಿಂದ ಅದೊಂದು ದೊಡ್ಡ ಸಾಗರವನ್ನೇ ನಾವು ನೋಡಿದ್ದೇವೆ. ಅವರ ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ಅಂಥ ಕಲೆಗಳನ್ನು ಧ್ವಜ ಕುಣಿತ ಆಗ್ಬೋದು, ಶೋಭಾನೆ ಕುಣಿತ ಆಗ್ಬೋದು, ದೇವ್ರ ಕುಣಿತ ಆಗಿರ್ಬೋದು, ಅನೇಕ ಕಲೆಗಳನ್ನು ಒಗ್ಗೂಡಿಸಿ ನಾವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬಂದಿದ್ದೇವೆ. ನಮ್ಗೆ ಸಹಕಾರನೂ ಕೊಟ್ಟಿದ್ದಾರೆ ಅವರು. ಆದಿಚುಂಚನಗಿರಿ ಸಂಸ್ಥೆಯಿಂದ ನಮಗೆಲ್ಲ ಬೆಳೆಯೋದಕ್ಕೆ ಅವಕಾಶ ಕೊಟ್ಟರು. ಮತ್ತು ಮುಂದೆ ಕಾರ್ಯಕ್ರಮ ನಡೆಸಬೇಕು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಪೀಳಿಗೆಗೆ ತಪ್ಪಿಸಬಾರ್ದು ಅನ್ನೋದೇ ನಮ್ಮ ಮಹಾ ಆಲೋಚನೆಯಾಗಿದೆ. ಈಗಲೂ ಸಹಿತ ನಾನು ಕೆಲವು ಅಟ್ನದಲ್ಲಿ ಮಾಡಿದ್ದೀನಿ, ತಾವರೆಕೆರೆ ಸ್ಕೂಲಲ್ಲಿ ಮಾಡಿದ್ದೀನಿ, ಕದಬಳ್ಳಿ ಕಿತ್ತೂರು ಚೆನ್ನಮ್ಮ ರಾಣಿ, ಇಲ್ಲಿಂದ ಮಂಡ್ಯದ ಬಿಳಿದೇಗುಲು ಅಂತ ಸ್ಕೂಲ್ ಇದೆ. ಪಾಪ ಅವರು ಬೈರೇಗೌಡರು ಅಂತ ಅಂದ್ಬಿಟ್ಟು ಅವರು ತುಂಬ ಸಹಕಾರ ಮಾಡಿ ನಮಗೆ ಅವರೆಲ್ಲ ಮಕ್ಕಳಿಗೆ ಕಲಿಸಿ ಅವರನ್ನು ಆಕಾಶವಾಣಿವರೆಗೂ ತಗೊಂಡೋಗಿ ಪ್ರಸಾರ ಮಾಡ್ತಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇಂಥ ಕಾರ್ಯಕ್ರಮ ಮಾಡ್ತಾ ನೀನು ಉಳಿಸಬೇಕು, ಬೆಳೆಸ್ಕೊಳ್ಬೇಕು, ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಅಭಿಲಾಷ. ಈ ಎಲ್ಲ ಬಂದಿರತಕ್ಕಂಥ ಗೌರವ, ಅದಕ್ಕೆ ನಾವು ಋಣಿಯಾಗಿದ್ದೇವೆ.